जय माता। सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते। सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते। कावेरी लोकपावनी संगमक्षेत्रे सुस्थिते श्रीचक्रराजसहिते श्री निमिषाम्बा नमोस्तुते। श्री निमिषाम्बा नमोस्तुते। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्म तस्मै श्री निमिषाम्बदेवी गुरुभ्यो नमः। सर्वे जन सुखिनो भवन्तु। शिष्यवृंद शक्ति युक्ति भक्ति सिद्धिरस्तु प्राप्तिरस्तु। ज्ञान संपूर्ण प्रचोदन सिद्धिरस्तु प्राप्तिरस्तु। अरिवु सिद्धिरस्तु प्राप्तिरस्तु। जाग्रता स्थिति सिद्धिरस्तु प्राप्तिरस्तु। दीर्घ आयुष्मान भव दीर्घ सुमंगली भव। पुत्र पौत्र अभिवृद्धि प्राप्तिरस्तु। निमिषांबा कृपा कटाक्ष सिद्धिरस्तु। दीर्घ आयुष्मान भव। जय माता। ಒಳ್ಳೆಯದಾಗಲಿ। ತತ್ವಗಳನ್ನ ಮತ್ತೊಮ್ಮೆ ಸ್ವಲ್ಪ ಮೆಲ್ಲಕ್ಕೆ ಹಾಕೊಳ್ಳತಕ್ಕಂಥ ವಿಚಾರ. 36 ತತ್ವಗಳಿದ್ರೂ ಕೂಡ ಬರೀ ಈಗ 34 33 ತತ್ವದಲ್ಲೇ ಈಗ ನಿಲ್ಲಿಸಿದ್ದೀವಿ. ಯಾಕೆಂದರೆ ಈ 34 35 36 ಇದು ರಿಯಲೈಸಿಂಗ್ ತತ್ವಾಸ್. But if you want to go down to 34 tattva, 35th tattva as well as 36th tattva, you have to understand tattva each by point. That's very important. ಪ್ರಶಸ್ತವಾಗಿ ಇರತಕ್ಕಂಥ ವಿಚಾರ ಏನು ಅಂದರೆ ಈ ತತ್ವಗಳು ಅದನ್ನೇ ನಿಮಿಷೋಪನಿಷತ್ ಅಂತ ಹೇಳೋದು. ದೇವಿ ಏನು ಹೇಳಿದ್ದಾಳೆ? 4-5 ವರ್ಷದ ಕೆಳಗಡೆ, ಇನ್ನೂ 6-7 ವರ್ಷನೇ ಆಯಿತು, ಶಿಷ್ಯಂದರಿಗೆ ಮನಸ್ಸು ಬಿಗಿಯಾಗಬೇಕಾದ್ರೆ ಅವರ ದಿನನಿತ್ಯದ ಜೀವನ ಅವರು ಬಿಗಿಯಾಗಬೇಕು. ಆಗು ಹೋಗುಗಳಲ್ಲಿ ತುಂಬ ಪ್ರಾಮುಖ್ಯವಾಗಿ ನೋಡ್ತಾರೆ. ಜೀವನದಲ್ಲಿ ಆಗು ಹೋಗು ಎಷ್ಟು ಮುಖ್ಯವೋ ಅದೇ ರೀತಿ ತತ್ವಗಳು ಅಷ್ಟೇ ಮುಖ್ಯ. ತತ್ವ ಅಂದರೆ
spiritual rules, regulations, spiritual quotients. ಇದೇ ತತ್ವ. We know how to go around in the path of spirituality. ಯಾವ ರೀತಿ ನಮ್ಮ ದಾರಿ ಯಾವ ರೀತಿ ಚೆನ್ನಾಗಿರಬೇಕು ಅಂತ ಹೇಳಬೇಕಾದ್ರೆ ಈ ಸ್ಪಿರಿಚುವಲ್ ತತ್ವ ತುಂಬ ಇಂಪಾರ್ಟೆಂಟ್. ಯಾಕಂದರೆ ದಟ್ ಈಸ್ ದ ರೋಡ್ ಮ್ಯಾಪ್ ಫಾರ್ ಅವರ್ ಲೈಫ್. ನಿಮಗೆ ರೋಡ್ ಮ್ಯಾಪ್ ಸುಮಾರಾಗಿ ಚೆನ್ನಾಗೇ ಗೊತ್ತಿರುತ್ತೆ, ನಾನೇ ಅದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಬಟ್ ಸ್ಪಿರಿಚುವಲ್ ರೋಡ್ ಮ್ಯಾಪ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಡೈರೆಕ್ಷನ್ ಇರಬೇಕಾದ್ರೆ ಯು ಶುಡ್ ಹ್ಯಾವ್ ದ ಸ್ಪಿರಿಚುವಲ್ ರೋಡ್ ಮ್ಯಾಪ್. ನಾವು ಹೇಗೆ ಜೀವನದಲ್ಲಿ ಎಲ್ಲರೂ ಹೋಗ್ಬೇಕಾದ್ರೆ ವಿ ನೋ ಆ್ಯಂಡ್ ವಿ ಆರ್ ವೆರಿ ಫ್ಯಾಮಿಲಿಯರ್ ವಿತ್ GPS ಅಲ್ವಾ? ದಿಸ್ ಈಸ್ ಆಲ್ಸೋ ಅ GPS ಫಾರ್ ಸ್ಪಿರಿಚುಯಾಲಿಟಿ. ಆ್ಯಂಡ್ ದಿಸ್ GPS is to invoke the power from your soul. GPS ಅಂದರೆ ಗುರು ಪ್ರಾಪ್ತಿ ಸೇವಾ, ಗುರು ಪ್ರಾಪ್ತಿ ಆಗೋತಕ್ಕಂಥ ಸೇವಾ. You know about rest of the things. Almost 96% most of you know the rest of the things. But there is no GPS. This is also called as Guru pointed Seva, Guru programmed Seva. What is your Guru? Your soul is your Guru. ನಿಮ್ಮ ಆತ್ಮನೇ ನಿಮಗೆ ಗುರು. It is this prompt from the soul, ನಿಮ್ಮ ಆತ್ಮದಿಂದಾನೇ ನಿಮಗೆ ಪ್ರೇರಣೆ ಆಗ್ತಾ ಇರೋದು. That is why we call it as GPS. ಈ ಗುರು ಪ್ರೋಗ್ರಾಮ್ ಆಗಿರತಕ್ಕಂಥ ನಿಮ್ಮ ಆತ್ಮ ನಿಮ್ಮ ಇರುವಿಕೆಯಲ್ಲೇ ಇದೆ. ಅದನ್ನು ಐ ಥಿಂಕ್ ಶಿವರಾತ್ರಿನಲ್ಲಿ ಸಾಕಷ್ಟು ವಿಚಾರ ನಾನು ನಿಮಗೆ ಹೇಳಿದ್ದೇನೆ. ಆ್ಯಂಡ್ ಒನ್ಸ್ ಇಫ್ ಯು ವಾಂಟ್ ಟು ಇನ್ವೋಕ್ ಆಲ್ ದಟ್, ಆ ಸತ್ಸಂಗ ವಿಚಾರಗಳೆಲ್ಲ ಮತ್ತೆ ಒನ್ಸ್ ದಿ ಸತ್ಸಂಗ್ ಇಸ್ ರೆಡಿ ಆನ್ ಶಿವರಾತ್ರಿ ಮತ್ತೆ ಅದನ್ನು ಲೋಡ್ ಮಾಡ್ತೀವಿ. ಆ ಲೋಡ್ ಮಾಡಿದಾಗ ನಿಮಗೆ ಅದು ವಿಚಾರ ಬರುತ್ತೆ. ಶಿವರಾತ್ರಿಯ ಸತ್ಸಂಗು ಇವತ್ತಾಗೋತಕ್ಕಂಥ ವಿಚಾರ ಯು ಹ್ಯಾವ್ ಟು ಮಿಕ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ತತ್ವ. ದಟ್ ಇಸ್ ವೈ this Guru pointed direction, this is very important for you. This is to invoke the soul in you, but unfortunately it is covered predominantly by your senses. ನಿಮ್ಮ ಇಂದ್ರಿಯಗಳು ಅದನ್ನು ಆವರಿಸಿಕೊಂಡು ಬಿಟ್ಟಿದೆ. ಸಿಕ್ಕಾಪಟ್ಟೆ ಇಗ್ನೋರೆನ್ಸ್. ನಿಮಗೆ ಏನು ಇಗ್ನೋರೆನ್ಸ್ ಅಂದರೆ ಜೀವನದಲ್ಲಿ ಯಾವುದು ಮುಖ್ಯ, ಜೀವನದಲ್ಲಿ ಯಾವುದು ಮುಖ್ಯ ಅಲ್ಲ ಅನ್ನೋದು ನಿಮಗೆ ಗೊತ್ತಾಗಿಲ್ಲ. ಈಗ ಗೊತ್ತಾಗ್ತಾ ಇದೆ. ಈಗ ಗೊತ್ತಾಗ್ತಾ ಇರೋದ್ರಿಂದ ಸ್ವಲ್ಪ ಅದರ ಕಡೆಗೆ ಚೂರು ಗಮನ ಇಡಬೇಕು. ಅದರ್ವೈಸ್ ಅಗೇನ್ ಇಟ್ ಬಿಕಮ್ಸ್ ಅ ಸ್ಪಿರಿಚುವಲ್ ಡಿಸ್ಕೋರ್ಸ್ ಅನ್ನೋದಾಗುತ್ತಷ್ಟೆ. ಸುಮ್ಮನೆ ನಾನು ಹೇಳ್ತಾ ಇರ್ತೀನಿ, ನೀವು ಕೇಳಿಸ್ಕೊತಾ ಇದ್ದೀರಾ, ಅದೆಲ್ಲ ಕರೆಕ್ಟು. ಬಟ್ ಒಂದು ಮಾರ್ಗ ಬೇಕಲ್ಲ ನಿಮಗೆ ಪಾಯಿಂಟ್ ಆಫ್ ಫಿಕ್ಸೇಷನ್ ಬೇಕಲ್ಲ, ಎಲ್ಲೋ ಹೋಗಿ ಕೂತ್ಕೋಬೇಕಲ್ಲ ಅಲ್ವಾ? ಈಗ ರೋಡಲ್ಲಿ ಹಳ್ಳ ಇದ್ದರೆ ಸ್ವಲ್ಪ ನೀವು ಹೋಗೋತಕ್ಕಂಥ ವಾಹನ ಚಕ್ ಅಂತ ಒಂದು ಸಲ ಹಳ್ಳಕ್ಕೆ ಬಿದ್ದರೆ ನಿಮಗೆ ಜರ್ಕ್ ಕೊಡುತ್ತೆ. ನೀವೇನೇ ಮಾಡ್ತಾಯಿದ್ರೂ ಒಂದು ಸ್ವಲ್ಪ ಜರ್ಕ್ ಕೊಡುತ್ತೆ. ಮತ್ತು ಹಳ್ಳ ಅಂತ ಹೇಳಿ ಮತ್ತೆ ಬ್ರೇಕ್ ಮಾಡೋದು, ಇದನ್ನೆಲ್ಲ ಏನೇನೋ ಮಾಡ್ತೀರಾ ನೀವು. ಅದೇ ಥರ ಜೀವನದಲ್ಲಿ ಜನ್ಮ ಜನ್ಮಾಂತರದಲ್ಲಿ ನಿಮಗೆ ಬ್ರೇಕ್ ಆಗೋತಕ್ಕಂಥ ಅವಕಾಶಗಳು ಬಂದೋಗಿದೆ. ನಿಮ್ಮ ಲೈಫೇನೇ ಬ್ರೇಕ್ ಆಗೋಗಿದೆ. ಯು ಹ್ಯಾವ್ ಆಲ್ರೆಡಿ ಅಪ್ಲೈಡ್ ದ ಬ್ರೇಕ್ ಆನ್ ಯುವರ್ ಓನ್ ಲೈಫ್ ಥೌಸಂಡ್ಸ್ ಆಫ್ ಟೈಮ್ಸ್.
ಯಾಕೆಂದರೆ ನಿಮಗೆ ಯು ಡೋಂಟ್ ಹ್ಯಾವ್ ಅ ಡೈರೆಕ್ಷನ್. ಆಫ್ ಲೇಟ್ ಯು ಆರ್ ಹ್ಯಾವಿಂಗ್ ಸಮ್ ಡೈರೆಕ್ಷನ್. ಆ ಡೈರೆಕ್ಷನ್ ಇಲ್ಲದೆ ಇರೋದ್ರಿಂದ ಏನಾಯಿತು, ನಿಮಗೆ ಕಾನ್ಫಿಡೆನ್ಸ್ ಹೊಟ್ಟೋಗಿದೆ ಒಂದು ಕಡೆ, ಇನ್ನೊಂದು ಕಡೆ ಇಗ್ನೋರೆನ್ಸ್, ಅಜ್ಞಾನ. ಸೊ ಈ ಅಜ್ಞಾನ ಬಂದಿರೋದ್ರಿಂದ ಏನಾಗಿದೆ ಅಂದರೆ ನಿಮಗೆ ಏನು ಫಾಲೋ ಮಾಡಬೇಕು, ಏನು ಫಾಲೋ ಮಾಡಬಾರ್ದು ಅನ್ನೋತಕ್ಕಂಥ ದ್ವಂದ್ವ. ಅದಕ್ಕೆ ಮೋಸ್ಟ್ ಆಫ್ ಯು ಆರ್ ಫ್ಯಾಮಿಲಿ ಮೆಂಬರ್ಸ್. ಸೊ ಫ್ಯಾಮಿಲಿ ಮೆಂಬರ್ಸ್ ಆದಮೇಲೆ ಯುವರ್ ಫ್ಯಾಮಿಲಿ ಸಮ್ಟೈಮ್ಸ್ ಟೇಕ್ಸ್ ಪ್ರಿಸಿಡೆನ್ಸ್. ಎಲ್ಲದಕ್ಕಿಂತ ಮುಂಚಾಗ ಫ್ಯಾಮಿಲಿ ನಿಮಗೆ ಫಸ್ಟು. ಆದ್ದರಿಂದ ಸ್ವಲ್ಪ ದ್ವಂದ್ವಗಳು ಬರುತ್ತೆ. ಇದ್ರ ಮಧ್ಯೆ ಏನಾಗಿದೆ ಅಂದಾಗ, ಈ ಸಾಧು ಸಂತರು ಏನೋ ಓದಿರ್ತೀರ, ಏನು ಫಾಲೋ ಮಾಡಬೇಕು, ಯಾವ್ದು ಫಾಲೋ ಮಾಡಬಾರ್ದು ಅಂತ ಗೊತ್ತಿಲ್ಲ. ಬಿಕಾಸ್ ಯು ಡೋಂಟ್ ಹ್ಯಾವ್ ಅ ಡೈರೆಕ್ಷನ್. ಸೊ ಈವನ್ ವೆನ್ ಯು ಆರ್ ಫಾಲೋಯಿಂಗ್ ಸ್ಪಿರಿಚುಯಾಲಿಟಿ, ಮೆನಿ ಟೈಮ್ಸ್ ಯು ಫಾಲ್ ಇನ್ ಅ ಪಿಟ್. ಹಳ್ಳಕ್ಕೆ ಬೀಳ್ತೀರಾ. ಯಾವ ಥರ ಹಳ್ಳಕ್ಕೆ ಬೀಳ್ತೀರಾ ಅಂದರೆ, ಜರ್ಕು ಸಡನ್ನಾಗಿ ಪಾಟ್ ಹೋಲ್ಸ್ ಸಿಗುತ್ತೆ, ಇಲ್ಲ ಸ್ಪೀಡ್ ಬ್ರೇಕರ್ಸ್ ಸಿಗುತ್ತೆ. ರೋಡ್ ಇಸ್ ನಾಟ್ ಸ್ಮೂತ್. ಸ್ಪಿರಿಚುವಲ್ ರೋಡ್ ಇಸ್ ನಾಟ್ ಸ್ಮೂತ್. You have that smooth effect in your life. ನೀವು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು. ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಯುವರ್ ಸೆಲ್ಫ್. ಅದು ಇಂಪಾರ್ಟೆನ್ಸ್ ಕೊಟ್ರೇ ಯು ಶುಡ್ ಹ್ಯಾವ್ ಸರ್ಟನ್ ಪ್ರಿನ್ಸಿಪಲ್ಸ್ ಇನ್ ಲೈಫ್. ಸ್ವಲ್ಪ ಪ್ರಿನ್ಸಿಪಲ್ಸ್ ಇಟ್ಕೋಬೇಕು. ಆ ಪ್ರಿನ್ಸಿಪಲ್ಸ್ ಇಟ್ಕೊಂಡಾಗ ಇದು ಒಳ್ಳೆಯದು, ಇದು ಕೆಟ್ಟದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಜ್ಞಾನ ಕಡೆಗೆ ಕರ್ಕೊಂಡೋಗುತ್ತೆ, ಇದು ಅಜ್ಞಾನದ ಕಡೆಗೆ ಕರ್ಕೊಂಡೋಗ್ತಾ ಇದೆ ಅನ್ನೋದು ಇರಬೇಕು. ಸೊ ವೆನ್ ಎವರ್ ಯು ಡೂ ಎನಿ ಕೈಂಡ್ ಆಫ್ ಅ ಸಾಧನ, ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ಟೇಕಿಂಗ್ ಮೀ ಟು ನಾಲೆಡ್ಜ್ ಆ್ಯಂಡ್ ಟು ಅವೇರ್ನೆಸ್. ನಾಲೆಡ್ಜ್ಗಿಂತ ಅವೇರ್ನೆಸ್ಗೆ ಕರ್ಕೊಂಡೋಗುತ್ತೆ. And this is leading me from knowledge and removing ignorance. ಇದು ಜ್ಞಾನದ ಕಡೆಗೆ ಕರ್ಕೊಂಡು ಹೋಗುತ್ತೆ. ನನ್ನ ಅಜ್ಞಾನವನ್ನು ತೊಲಗಿಸುತ್ತೆ. ಅಜ್ಞಾನ ತೊಲಗಿಸೋತಕ್ಕಂಥದ್ದೇ ದಿ ಸ್ಪಿರಿಚುವಲ್ ಪಾತ್ ಅಲ್ವಾ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಯು ಟು ಅಂಡರ್ಸ್ಟ್ಯಾಂಡ್. See, there are many gurus in this wonderful horizon. ಬೇಕಾದಷ್ಟು ಗುರುಗಳಿದ್ದಾರೆ. Each one of them are interesting, each of them are exciting, each of them are exhilarating. ಎಕ್ಸಿಲರೇಷನ್ನ ಒಂದು ಕಡೆಗೆ ಇಟ್ಟು ಇನ್ನೊಂದು ಕಡೆಗೆ, ಡಸ್ ಇಟ್ ಆಕ್ಸಿಲರೇಟ್ ಮೈ ಪಾತ್ ಆಫ್ ಸ್ಪಿರಿಚುಯಾಲಿಟಿ? ಇದನ್ನು ನನ್ನ ಯಾವ ರೀತಿ ಕರ್ಕೊಂಡೋಗುತ್ತೆ? ಇದು ಅಜ್ಞಾನ ಹೋಗಬೇಕು, ನನ್ನಲ್ಲಿ ಜ್ಞಾನದ ಜ್ಯೋತಿ ಬೆಳಗಿಸ್ಬೇಕು. ಆ ಜ್ಞಾನದ ಜ್ಯೋತಿ ಬೆಳಗಿಸ್ಬೇಕಾದ್ರೆ ನಾನು ಏನೇನು ಮಾಡಬೇಕು? ವಾಟ್ ಶಾಲ್ ಐ ಡೂ ಟು ಮೇಕ್ ಮೈಸೆಲ್ಫ್, ರಿಮೂವ್ ಮೈಸೆಲ್ಫ್ ಫ್ರಮ್ ಇಗ್ನೋರೆನ್ಸ್? ವೆನ್ ದೇರ್ ಇಸ್ ಇಗ್ನೋರೆನ್ಸ್, ದೇರ್ ಇಸ್ ಇನ್ಸೋಲೆನ್ಸ್. ಇಗ್ನೋರೆನ್ಸ್ ಅಂದರೆ ಅಜ್ಞಾನ ಇದ್ದಾಗ ನಮಗೆ ಬೇಜವಾಬ್ದಾರಿ ಇರುತ್ತೆ. ನಮಗೆ ಯಾವಾಗ ಅಜ್ಞಾನ ಇರುತ್ತೋ ನಮ್ಮಲ್ಲಿ ಬೇಜವಾಬ್ದಾರಿ ಜಾಸ್ತಿ. ವಿ ಶನ್ ರೆಸ್ಪಾನ್ಸಿಬಿಲಿಟಿ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.